ನಾನಿವತ್ತು ನಮ್ಮೂರ ಜಾತ್ರೆಗೆ ಹೋಗಿದ್ದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮೂರಿಗೆ ಹೋಗಿದ್ದು ಬ್ಯಾಂಗ್ಳೂರಿಂದ ಹಾಸನ್ಗೆ ಹೋಗಿದ್ವಿ ಜಾತ್ರೆಗೋಸ್ಕರ. ಹಾಗೆ ಜಾತ್ರೆ ಎಲ್ಲ ಮುಗೀತು. ಮಾರನೇ ದಿನ ಹಾಗೆ ನಮ್ಮ ತೋಟದ ಹತ್ರ ಹೋಗೋಣ ಅಂತ ಹೋಗಿದ್ವಿ. ಅಲ್ಲೇ ಸ್ವಲ್ಪ ಹತ್ತಿ ಬಿದ್ದಿತ್ತು. ಮರ ನೋಡಿದ್ರೆ ಒಣಗೋಗಿತ್ತು, ಹತ್ತಿ ಮಾತ್ರ ಕೆಳಗೆ ಬಿದ್ದಿತ್ತು. ಹಾಗೆ ಸೂರ್ಯ ಮುಳುಗ್ತಾ ಇದ್ದಿದ್ದು ಟೈಮ್ ಆಗಿತ್ತು. ಹೆಚ್ಚು ಕಮ್ಮಿ 5ರಿಂದ 5:30 6 ಗಂಟೆ ಟೈಮಿಗೆ ಹೋಗಿದ್ವಿ. ಹಾಗೆ ಮಾವಿನ ಹಣ್ಣು ನೋಡಿದೆ, ಇನ್ನೂ ಹಣ್ಣಾಗಿರಲಿಲ್ಲ. ಕಿತ್ತು ಮನೇಲಿ ಇಟ್ಕೊಂಡ್ರೆ 1-2-3 ದಿನಕ್ಕೆ ಹಣ್ಣಾಗುತ್ತೆ ಅಂತ ಎಲ್ಲನೂ ಕಿಡ್ಕೊಂಡು ಚೀಲಕ್ಕೆ ತುಂಬ್ಕೊತಿದ್ವಿ. ಕಾಯಿ ಮಾತ್ರ ತುಂಬ ಹುಳಿ ಇರುತ್ತೆ, ಹಣ್ಣು ಮಾತ್ರ ತುಂಬ ಸ್ವೀಟ್ ಇರುತ್ತೆ. ಗಾಳಿ ಅಂತೂ ತುಂಬ ಬಿಡ್ತಿತ್ತು. ಚಂದ ಅಲ್ಲ, ಹಳ್ಳಿಲಿ ಬೆಂಗಳೂರಲ್ಲಿ ಏನೂ ಸಿಗಲ್ಲ. ನನಗೆ ಎಷ್ಟು ಕಾಯಿ ಹಿಡ್ಕೊತಾ ಅಷ್ಟನ್ನು ನಾನು ಕುಯ್ಕೊತಿದ್ದೆ. ಹಾಗೆ ನಮ್ಮ ಊರಲ್ಲಿ ಸಾಕಿರೋ ನಾಯಿ ಇದು. ಅದು ನಮ್ಮ ಜೊತೆ ಸೆಕ್ಯೂರಿಟಿಯಾಗಿ ಬಂದಿತ್ತು. ಅಮ್ಮ ಕೂಲ್ ಇಟ್ಕೊಂಡು ಕೆಡುತ್ತಾ ಇದ್ದಾರೆ. ಸೂರ್ಯ ಮುಳುಗೋಕೆ ಬಂದುಬಿಟ್ಟ. ಇನ್ನೇನು ಹೊರಡೋಣ ಎಲ್ಲ ತುಂಬಿಕೊಂಡು ಅಂತ ಎಲ್ಲನೂ ತುಂಬ್ಕೊತಾ ಇದ್ದ ಚೀಲಕ್ಕೆ. ಹಕ್ಕಿ ಮತ್ತು ಅಳಿಲು ತಿಂದಿರುವಂಥ ಹಣ್ಣು ಎಷ್ಟು ಕೆಂಪಾಗಿದೆ, ಅಷ್ಟು ರುಚಿ ಇದು. ಹಾಗೆಲ್ಲ ತುಂಬ್ಕೊಂಡ್ವಿ. ಅಣ್ಣ ಬೈಕಲ್ಲಿ ಬಂದಿದ್ದ, ಹೊರಕ್ಕಾಗಲ್ವಲ್ಲ ನಮ್ಮ ಕೈಲಿ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನೂ ಬಿದೋಗಿದ್ವು, ಅದನ್ನು ಸ್ವಲ್ಪ ತಗೊಂಡ್ವಿ. ಮನೆ ನೋಡಿ ಮನೆ ಕಡೆ ಯಾರು ಓದ್ನಂತ ಯಾಕಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು.